ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ತಿಂಡಿಗೆ ಬನ್ಸ್ನ ಮಾಡ್ಕೋತಾ ಇದ್ದೀನಿ. ಮಂಗಳೂರು ಬನ್ಸ್ ಇದೆ. ಫಸ್ಟ್ ಟೈಮ್ ಹೇಗೆ ಬರುತ್ತೆ ಅಂತ. ಹಿಟ್ಟನ್ನ ರಾತ್ರಿನೇ ನೆನೆಸಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ನೋಡೋಣ ಈಗ. ಈ ರೆಸಿಪಿ ಮಾಡ್ಕೊಳ್ಳೋಕ್ಕೆ ರಾತ್ರಿನೇ ಹಿಟ್ಟು ನೆನೆಸ್ಕೊಂಡಿದ್ದೆ. ಆ ಕ್ಲಿಪ್ಪಿಂಗ್ಸ್ ನೋಡ್ಕೊಂಬರೋಣ ಬನ್ನಿ. ಬಂದ್ ಮಾಡ್ಕೊಳ್ಳೋಕ್ಕೆ ಫಸ್ಟು ಬಾಳೆಹಣ್ಣು 3 ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಬಾಳೆಹಣ್ಣು 3 ಬಾಳೆಹಣ್ಣು ತೊಗೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಚಿಟಿಕೆ ಸೋಡಾ, ಚಿಟಿಕೆ ಅಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 4 ಸ್ಪೂನ್ ಅಷ್ಟು ಸಕ್ಕರೆ ಹಾಕೋತೀನಿ. ಸ್ವಲ್ಪ ಜೀರಿಗೆ, ಒಂದು ಚಿಟಿಕೆ ಉಪ್ಪು ಹಾಕೋಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಎಲ್ಲ ಮಿಕ್ಸ್ ಆದಮೇಲೆ ಮೈದಾ ಹಿಟ್ಟು ಸೇರಿಸ್ಕೋಬೇಕು. ಇದಕ್ಕೆ ಮೈದಾ ಹಿಟ್ಟು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೆಕ್ಸ್ಟ್ ತುಪ್ಪ ಹಾಕ್ಕೊಂಡು ಕ್ಲೀನಾಗಿ ಸಾಫ್ಟ್ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಹಿಟ್ಟು ಮಿಕ್ಸ್ ಮಾಡಿ ಕಲಸಿ ಆಯಿತು. ಸುಮಾರು ಒಂದು 6-7 ಗಂಟೆ ನೆನೆಬೇಕು. ಬೆಳಗ್ಗೆ ಮಾಡ್ತೀನಿ, ಹೇಗೆ ಬರುತ್ತೆ ಅಂತ ನೋಡೋಣ. ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಮಂಗಳೂರು ಬನ್ಸ್ ರೆಸಿಪಿ. ನೋಡೋಣ ಬೆಳಗ್ಗೆ. ಇದನ್ನು ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡಿ. ಸೊ ಅದ್ರ ಜೊತೆ ಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಕಾಯಿ ಚಟ್ನಿ ಮಾಡ್ಕೊಳ್ಳೋಕ್ಕೆ ಕಾಯಿ ತುರಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುರಿಗಡಲೆ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಎಲೆಗಳು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತೀನಿ. ತಿಂಡಿ ಬನ್ಸ್ ಮಾಡೋಕ್ಕೆ ಹೋಗಿ ಪೂರಿ ಥರ ಆಗಿಬಿಟ್ಟಿದೆ. ಹೇಗಿದೆ ತಿಂಡಿ? ನಾನು ನಿನ್ನೆ ರಾತ್ರಿ ಕೇಳಿದೆ ಏನು ತಿಂಡಿ ಮಾಡ್ತಿದ್ದೆ ನಾಳೆ ಅಂತ. ಬನ್ಸು ಅಂದರು. ನಾನು ಅದಕ್ಕೆ ಬೆಳಗ್ಗೆ ಕೇಳಿದೆ, ಬನ್ಸ್ ಮಾಡ್ತಿದ್ದು ಪೂರಿ ಮಾಡಿಬಿಟ್ಟಿದ್ರಲ್ಲ ಅಂತ ಕೇಳಿದೆ. ಇಲ್ಲ, ಬನ್ಸ್ ಮಾಡಕ್ಕೆ ಹೋಗಿ ಅದು ಪೂರಿ ಆಗಿಬಿಟ್ಟಿದೆ ಅಂದರು. ತಿನ್ಬೇಕು, ಏನು ಮಾಡೋಂಗಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿದಾಗ ಬಂದು ಪರ್ಫೆಕ್ಟಾಗಿ ಆಗುತ್ತೆ. ನೋಡೋಣ, ಬನ್ಸ್ ಆಗುತ್ತೋ ಪೂರಿ ಆಗುತ್ತೋ ಅಥವಾ ಚಪಾತಿ ಆಗುತ್ತೋ. ಬನ್ಸ್ ಮಾಡಲು ಹೋಗಿ ಪೂರಿ ಆದ ಕತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಯಜಮಾನರು ಡ್ಯೂಟಿ ಮುಗಿಸ್ಕೊಂಡು ಮಾರ್ಕೆಟಿಗೆ ಹೋಗಿ ಫಿಶ್ ತಂದಿದ್ದಾರೆ. ಅದನ್ನು ಫ್ರೈ ಮಾಡ್ಕೋತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ. ಫಿಶ್ ಫ್ರೈ ಮಸಾಲ ಮಾಡ್ಕೊಳ್ಳೋಕ್ಕೆ ಫಸ್ಟು ಫಿಶ್ ಫ್ರೈ ಮಸಾಲ, ಆಚಿ ಫಿಶ್ ಫ್ರೈ ಮಸಾಲ ಚೆನ್ನಾಗಿರುತ್ತೆ, ಅದನ್ನು ಬಳಸ್ತಾ ಇದ್ದೀವಿ. ಸ್ವಲ್ಪ ಅರಿಶಿನ ಪುಡಿ, ಮತ್ತು ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಫಿಶ್ ಹೀಗಿದೆ.
ಎಲ್ಲ ಕ್ಲೀನ್ ಮಾಡ್ಕೊಂಡು ಕಟ್ ಮಾಡಿಸ್ಕೊಂಡು ತಂದಿದ್ದಾರೆ. ಸೊ ವಾಶ್ ಮಾಡಿ ಇಟ್ಟಿದ್ದೀವಿ. ರಘು ಫಿಶ್ ಅಂತ ಇದು, ತಿಳಿಸಾರು ಜೊತೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಂತ ಫ್ರೈ ಮಾಡ್ಕೋತಾ ಇದ್ದೀವಿ. ಫ್ರೈಗೆ ಈ ಥರ ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ ಮೀನು ಹಾಕಿ ಕಲಸಿ ಮ್ಯಾರಿನೇಷನ್ ಹಾಕಕ್ಕೆ ಬಿಡಬೇಕು. ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಫ್ರೈ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಊಟ ಮಾಡಬೇಕು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.